ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಸಡನ್ನಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮೈಸೂರಿಗೆ ಹೋಗ್ತಿರೋದು. ಬಿಕಾಸ್ ನನ್ನ ಸ್ವಯಂ ಎಕ್ಸಾಮ್ ಸೆಂಟರ್ ಬಂದು ಮೈಸೂರಲ್ಲಿತ್ತು. ನಾನು ಲೇಟಾಗಿ ಅಪ್ಲೈ ಮಾಡಿದ್ರಿಂದ ಮೇ ಬಿ ಅಷ್ಟು ದೂರ ಬಿದ್ದಿರ್ಬೋದು. ಬೆಂಗಳೂರಿಂದ ಮೈಸೂರುವರೆಗೂ ಸೆಂಟರ್ ಬಿದ್ದಿತ್ತು. ನನ್ನ ಎಕ್ಸಾಮ್ ಬಂದು ಶಿಫ್ಟ್ 2 ಅಂದರೆ ಈವ್ನಿಂಗ್ ನನ್ನ ಎಕ್ಸಾಮ್ ಇರುತ್ತೆ. 3 to 6 ನನ್ನ ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಹೋಗಿ ಏನು ಮಾಡೋದು ಅಂತ ಹೇಳಿ ಮಾರ್ನಿಂಗ್ 10 o'clock ಅಷ್ಟೊತ್ತಲ್ಲಿ ಮನೆ ಬಿಟ್ಟರೆ ಅಲ್ಲಿಗೆ ಹೋಗೋಷ್ಟೊತ್ತಲ್ಲಿ 1 o'clock ಆಗುತ್ತೆ ಅಂತ ಅಂದ್ಕೊಂಡು 10 o'clock ಮನೆ ಬಿಟ್ವಿ. ಹೋಗಬೇಕಾದ್ರೆ ಅಂತೂ ತುಂಬ ಚೆನ್ನಾಗಿತ್ತು. 1-2 hours ಜರ್ನಿ ಬೆಂಗಳೂರಿಂದ ಮೈಸೂರಿಗೆ. ನಾನು ಹೋಗಿದ್ದು ನಮ್ಮ ಡ್ಯಾಡಿ ಜೊತೆ ಎಕ್ಸಾಮ್ ಬರೆಯೋಕ್ಕೆ. ಅವರೇ ಬರ್ತೀನಿ ಅಂತ ಹೇಳಿದರು, ಸೊ ಕರ್ಕೊಂಡು ಹೋಗಿದ್ದರು. ಹೋಗ್ಬೇಕಾದ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಬಿಸಿಲು ಏನು ಅಷ್ಟಿರಲಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಬರೀ ಟ್ರೀಸೇ ಇತ್ತು, ಮತ್ತು ಕೆರೆ ನದಿ ಅದು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಹೋಗ್ಬೇಕಾದ್ರೆ. ಅಷ್ಟೇನು ಬೋರ್ ಅನ್ನಿಸ್ಲಿಲ್ಲ. ಬೆಂಗಳೂರಿಂದ ಆಲ್ಮೋಸ್ಟ್ ಮೈಸೂರಿಗೆ 1-2 hours ಜರ್ನಿ ಅಷ್ಟೇ. ಟ್ರಾಫಿಕ್ ಏನೂ ಇರಲ್ಲ. ಬಿಕಾಸ್ ನಾವು ಹೈವೇ ಮೇಲೆ ಹೋಗಿದ್ದು. ನಾನ್ ಸ್ಟಾಪ್ ಬಸ್ ಹತ್ಕೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ. ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಬರೀ 2 hours ಮೈಸೂರಿಗೆ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ನಮ್ಮ ಡ್ಯಾಡಿ ಟಿಫನ್ ಮಾಡಿರಲಿಲ್ಲ ಅಂತ ಅಲ್ಲಿ ಟಿಫನ್ ಮಾಡ್ತಾಯಿದ್ರು. ನಾನು ಹಾಗೆ ನಮ್ಮ ಸೆಂಟರ್ ಎಲ್ಲಿದೆ ನಮಗೇನೂ ಗೊತ್ತಿರಲಿಲ್ಲ ಅಲ್ವಾ ಮೈಸೂರಲ್ಲಿ, ಸೆಂಟರ್ಗೆ ಎಷ್ಟು ದೂರ ಬಸ್ ಸ್ಟಾಪಿಂದ ಅಂತ ನೋಡ್ತಿದ್ದೆ. ಆಮೇಲೆ ಓಲಾನ ಬುಕ್ ಮಾಡಿಕೊಂಡು ಸೆಂಟರ್ಗೆ ರೀಚ್ ಆದ್ವಿ. ಸ್ವಲ್ಪ ಬೇಗನೆ ಸೆಂಟರ್ಗೆ ರೀಚ್ ಆದ್ವಿ. ಬಿಕಾಸ್ ನಮಗೆ ಫಸ್ಟ್ ಟೈಮ್ ಅಲ್ವಾ ನಾವು ಹೋಗಿದ್ದಿದ್ದು. ಲೇಟ್ ಆದರೆ ಮತ್ತೇನು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಸ್ವಯಂ ಎಕ್ಸಾಮ್ನ ಬರೆದಿದ್ದು. ಹೋಗಬೇಕಾದ್ರೂ ಚೆನ್ನಾಗಿತ್ತು. ಎಕ್ಸಾಮು ಕೂಡ ಈಸಿನೇ ಇತ್ತು. ಇದು ಬಂದು ಗೌರ್ಮೆಂಟ್ ಎಕ್ಸಾಮ್. ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಆಲ್ಮೋಸ್ಟ್ 18 years ಅಬೋವ್ ಆಗಿರೋರು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಇದು ಗೌರ್ಮೆಂಟಿಂದ ಸ್ವಯಂ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದು ಕೇಳಾದ್ಮೇಲೆ ಎಕ್ಸಾಮ್ಸ್ನ ಬರಿಬೋದು. ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಎಕ್ಸಾಮ್ಸ್ ಬರೆದ್ಬಿಟ್ಟು ಈಚೆ ಬಂದೆ. ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅಷ್ಟೊಂದು ಜನ ಎಕ್ಸಾಮ್ಸ್ ಬರೆದ್ರು. ತುಂಬ ಜನ ಬರೀತಾರೆ. ಬೇರೆ ಬೇರೆ ಏರಿಯಾ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಎಕ್ಸಾಮ್ಸ್ನ ಬರೀತಾರೆ. ಎಕ್ಸಾಮ್ಸ್ ಬರೆದ ಮೇಲೆ ನಾವು ಬೇಗ ಬಸ್ ಹತ್ತೀವಿ. ಬಿಕಾಸ್ ನಾವು ಬೆಂಗಳೂರು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ಅಲ್ಲಿಂದ ಬರಬೇಕಾದ್ರೆ ಈ ಸನ್ಸೆಟ್ ವ್ಯೂ ಮಾತ್ರ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾರು ಬೇಕಾದರೂ ಎಕ್ಸಾಮ್ಸ್ನ ಬರಿಬೋದು ಅಬೋವ್ 18 years. ನೀವು ಎಕ್ಸಾಮ್ಸ್ ಬಂದು ಕಂಪ್ಯೂಟರಲ್ಲಿರುತ್ತೆ. ಆ್ಯಂಡ್ ಸರ್ಟಿಫಿಕೇಟ್ ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನೂ ಬೇರೆ ಎಷ್ಟೊಂದು ಆ್ಯಪ್ಸ್ ಇದೆ. ಇದೇ ರೀತಿ ಆನ್ಲೈನಲ್ಲೇ ಕೋರ್ಸ್ನ ಮಾಡಿ ಆನ್ಲೈನಲ್ಲೇ ಸರ್ಟಿಫಿಕೇಟ್ನ ತೊಗೋಬೋದು. ಆನ್ಲೈನಲ್ಲೇ ಎಕ್ಸಾಮ್ ಕೂಡ ಬರಿಬೋದು. ಈ ಥರ ಯಾವುದಾದ್ರೂ ಆ್ಯಪ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸ್ವಯಂ ಆ್ಯಪ್ ಬಗ್ಗೆಯೂ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಎಲ್ಲದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.